ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾತ್ರಿ ದೆಹಲಿಯಲ್ಲಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಜೊತೆಗೆ ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲೂ ಕೂಡ ಯಾವುದೇ ಕನ್ಕ್ಲೂಷನ್ ಸಿಗದೆ ಇದ್ದಲ್ಲಿ ಮುಂದೇನು ಅನ್ನೋ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕುರ್ಚಿ ಕಿತ್ತಾಟಕ್ಕೆ ಶನಿವಾರ ತೆರೆ ಬೀಳುತ್ತಾ ನವೆಂಬರ್ 28ರಂದು ಕರ್ನಾಟಕಕ್ಕೆ ಆಗಮಿಸುತ್ತಾರೆ ರಾಹುಲ್ ಗಾಂಧಿ. ಇದೇ 28ನೇ ತಾರೀಕು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಿ ಪರಿಹಾರ ಸೂತ್ರವನ್ನ ಹೇಳ್ತಾರೆ. ಈ ಸೂತ್ರಕ್ಕೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಪ್ಪಲೇಬೇಕು. ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇರೋದು ಅದನ್ನೇ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಮಾಡ್ತೀವಿ. ಹೈಕಮಾಂಡ್ ಕೆಳಗೆ ಇಳಿರಿ ಅಂದ್ರೆ ಇಳಿತೀನಿ, ಅಧಿಕಾರದಲ್ಲಿ ಮುಂದುವರಿಯಿರಿ ಅಂದ್ರೆ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ವಿರುದ್ಧವಾಗಿ ನಾನು ನಡೆದುಕೊಳ್ಳಲಾರೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಮಾಡೇ ಮಾಡ್ತೀನಿ. ಪ್ರಾರ್ಥನೆ ನನ್ನದು, ಮನವಿ ನನ್ನದು, ಪ್ರತಿಫಲ ಭಗವಂತನದು. ನಾನು ಪಕ್ಷಕ್ಕೆ ದುಡ್ದಿರೋದು ಗೊತ್ತು, ಪಕ್ಷಕ್ಕೆ ನಾನು ಶ್ರಮ ವಹಿಸಿರೋದು ಗೊತ್ತು. ಕೂಲಿ ಕೇಳ್ತೀನಿ, ಕೊಟ್ರೆ ಸರಿ, ಎಲ್ದಿದ್ರೆ ಪಕ್ಷಕ್ಕೋಸ್ಕರ ನಾನು ಸದಾ ಮುಂದೆ. ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ನಾನು ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ 28ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾ ಇರೋದ್ರಿಂದ ಅವತ್ತೇ ನಾಯಕತ್ವ ವಿವಾದಕ್ಕೆ ಇತಿಶ್ರೀ ಹಾಡ್ತಾರ. 2028ರ ಎಲೆಕ್ಷನ್ ದೃಷ್ಟಿಯಿಂದ ಚಿಂತಾಕ್ರಾಂತವಾಗಿರುವಂತಹ ಹೈಕಮಾಂಡ್ ಯಾವ ರೀತಿಯಾದಂತಹ ಸೂತ್ರವನ್ನ ಮುಂದೂಡಿಯುತ್ತೆ, ಇದನ್ನ ಇಬ್ರು ನಾಯಕರುಗಳು ಒಪ್ಕೊಳ್ತಾರ. ಆ ಮೂಲಕ ಈ ಕುರ್ಚಿಯ ಬಿಕ್ಕಟ್ಟು ಬಗೆಹರಿಯುತ್ತಾ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರ ನಡುವೆ ನಡೆಯುವಂತಹ ಮಾತುಕತೆ ಮತ್ತೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ಮುಂದೆ ನಡೆಯುವಂತಹ ಮಾತುಕತೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಕ್ಲೈಮ್ಯಾಕ್ಸ್ಗೆ ಹತ್ತಿರವಾಗಿದೆ ಕುರ್ಚಿ ಬಿಕ್ಕಟ್ಟು. ಬಟ್ ಇವತ್ತು ಡಿಕೆ ಶಿವಕುಮಾರ್ ಅವರು ಏನು ಮನವಿಯ ರೂಪದಲ್ಲಿ ಕೊಟ್ಟಿರುವಂತಹ ವಾರ್ನಿಂಗ್ ಯಾವ ರೀತಿಯಾದಂತಹ ಪ್ರತಿಫಲ ಅವರಿಗೆ ತಂದು ಕೊಡುತ್ತೆ ಅಂತ ಸ್ವತಃ ಕಾಂಗ್ರೆಸ್ ಪಾಳೆಯ, ಸ್ವತಃ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಅದೇ ರೀತಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ.